ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40/60 ಮೂಡಾ ಲೇಔಟ್ ಮೈಸೂರು, ನಿಯರ್ ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್. ಮೂಡಾ ಟೈಟಲ್ ಇದೆ. ಇದರಲ್ಲಿ ಲೋನ್ 80% ತನಕ ಸಿಗ್ತಿದೆ. ಮೂಡಾ ಲೇಔಟ್ ಇದು 3 BHK ವಿತ್ 2 ಕಾರ್ ಪಾರ್ಕಿಂಗ್ ವಿತ್ ಫರ್ನಿಶ್ಡ್ ಹೌಸ್. ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40/60 ಮೂಡಾ ಲೇಔಟ್ ಮೈಸೂರು. ಬರೀ ಗ್ರೌಂಡ್ ಫ್ಲೋರು. ಇದರಲ್ಲಿ 3 ಬೆಡ್ರೂಮ್ ಇದೆ. ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿದೆ ನೋಡಿ. ಇದು ಕಾರ್ ಪಾರ್ಕಿಂಗ್. 2 ಕಾರ್ ಇಲ್ಲಿ ನಿಲ್ಲುತ್ತೆ. ಆ ಕಡೆ 2 ವೀಲರು ನಿಲ್ಲಿಸ್ಕೋಬೋದು, ಮತ್ತು 2 ವೀಲರ್ ಈ ಸೈಡೂ ನಿಲ್ಲಿಸ್ಕೋಬೋದು. ಲೆಫ್ಟಲ್ಲಿ ಒಂದು ಗೇಟ್ ಕಾಣ್ತಾ ಇದ್ದಿಲ್ಲ, ಇದು ಯುಟಿಲಿಟಿಗೆ ಹೋಗೋ ಡೋರು. ಹೊರಗಡೆಯಿಂದ ಕೆಲಸದವ್ರು ಬರ್ತಾರಲ್ಲ, ಅವ್ರು ಹೋಗಿ ಹಿಂಗೆ ಕೆಲಸ ಮುಗಿಸ್ಕೊಂಡು ಹಿಂಗೆ ಬರ್ಬೋದು. ಮನೆ ಒಳಗಡೆ ಎಂಟ್ರಿ ಇಲ್ಲದೆ ಹಿಂಗೆ ಬರ್ಬೋದು. ನೋಡಿ, 4/9 ಚೌಕಟ್ಟು ಹಾಕಿದ್ದಾರೆ. 4 ಇಂಚ್ 9 ಇಂಚ್ದು. ಫಸ್ಟ್ ಟೀಕ್ ಇದು. ಡಬಲ್ ಡೋರ್ ಹಾಕಿದ್ದಾರೆ, ಮತ್ತು ಇಂಚಸ್ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ ನೋಡಿ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ. ಎಂಟ್ರೆನ್ಸ್ ವರಾಂಡ ನೋಡಿ. ಇದ್ರ ಮೇಲೆ ಫಿಶ್ ಟ್ಯಾಂಕ್ ಇಟ್ಕೊಂಡ್ರೆ ಇಲ್ಲಿ ಕಣ್ದೃಷ್ಟಿ ಆಗುತ್ತೆ ಅಂತ ಇದು ಮಾಡ್ತಾರಲ್ಲ, ಆ ಥರದಕ್ಕೆ ಚೆನ್ನಾಗಿರ್ತದೆ. ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಕೋತಾರೆ ಇಲ್ಲಿ ಸುಮಾರು ಜನ ನೋಡಿ. ಇದು ಲಿವಿಂಗನ್ನು ಭಾಳ ವಿಶಾಲವಾಗಿದೆ. ನೋಡಿ, ಕಿಟಕಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಇದರಲ್ಲಿ ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದೆ. ಮೇನ್ ಡೋರ್ ಇದೆಯಲ್ಲ, ಇದು ಉತ್ತರಕ್ಕೆ ಡೋರ್ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ನೋಡಿ. ಇಲ್ಲಿ ಡಬಲ್ ಫ್ಯಾನ್ ಹಾಕಿದ್ದಾರೆ ಲಿವಿಂಗ್ಗೆ. ಮಧ್ಯದಲ್ಲಿ ಜೂಮರ್ ಹಾಕಿದ್ದಾರೆ. ಇದು ಡೈನಿಂಗ್ ಹಾಲ್, ಕಿಚನ್. ಪೂಜಾ ರೂಮ್. ಇದು ಅಷ್ಟೇ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನೋಡಿ. ಇದು ಬ್ರಾಸ್ತೆ ಹಾಕಿದ್ದಾರೆ ಇಂಚಸ್. ಇದೊಂದು ಬೆಡ್ರೂಮು ನೋಡಿ. ಎಲ್ಲ ಕಡೆನೂ ಫುಲ್ ಟೀಕುಡ್ ಡೋರ್ಸ್, ಚೌಕಟ್ಟು ಪ್ರತಿಯೊಂದು ಸಾಗವಾನಿ ಮರದಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು, ಟಿವಿ ಕ್ಯಾಬಿನೆಟ್. ಬೆಡ್ರೂಮ್ಗೂ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ಎಲ್ಲ ಕಡೆ. ಜಾಸ್ತಿ ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್ ಹಾಕಿದ್ದಾರೆ ಇಲ್ಲಿ, ಅಥವಾ ಕಂಪ್ಯೂಟರ್ ಏನಾರ ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನೋಡಿ. ಇದಕ್ಕೆ
ಕಾಟ್ ಹಾಕಿದ್ದಾರೆ, ಓಪನ್ ಆಗುತ್ತೆ. ಇದು ಬಾಕ್ಸ್ ಟೈಪ್ ಕಾಟ್. ಇದು ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ಸ್ಲೈಡಿಂಗ್ ಡೋರ್. ಇದು ಡ್ರೆಸ್ಸಿಂಗ್ ರೂಮ್. ವಾರ್ಡ್ರೋಬ್ಸ್ಗೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿದೆ. ಇದು ಜಾಗ್ವಾರ್ ನಲ್ಲಿಗಳು. ನೋಡಿ, ಇದು ಅಷ್ಟೇ ಜಾಗ್ವಾರ್. ನೋಡಿ, ಯುಟಿಲಿಟಿಗೆ ಡೋರ್ ಹಾಕಿದಾರಲ್ಲ, ಇದೂ ಸಾಗವಾನಿ ಮರನೇ. ಯುಟಿಲಿಟಿಗೆ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ನೋಡಿ, ಒಂದು ಸಮ್ ಟ್ಯಾಂಕ್, ಇನ್ನೊಂದು ಬೋರ್ವೆಲ್. ಒಂದು ಸಮ್ ಟ್ಯಾಂಕ್. ನೋಡಿ, ಇದು ಸಮ್ ಟ್ಯಾಂಕ್. ನೀರು ಆಳ ಇದೆಯಲ್ಲ, ಸುಮಾರು ಒಂದು ಲಾರಿ ನೀರು ಇನ್ನೂ ಉಳ್ಕೋತಿದೆ, ಅಷ್ಟೊಂದು ದೊಡ್ಡದಿದೆ ಇದು. ನೋಡಿ, ದೊಡ್ಡದು ಸ್ಟಾರ್ಟ್ರ್. ನೋಡಿ, ಬೋರ್ವೆಲ್. ಇದು ಹೊರಗಡೆ ಎಲ್ಲ ಕೆಲಸ ಹೊರಗಡೆಯಿಂದ ಕೆಲಸ ಮಾಡೋರು ಇಲ್ಲಿಂದ ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ನೋಡಿ, ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಮತ್ತೆ ಮನೆ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ನೋಡಿ, ಪೂಜಾ ರೂಮ್ಗೆ ಈ ಕಡೆಯಿಂದ ಗ್ಲಾಸ್ ಡೋರ್ ಹಾಕಿದ್ದಾರೆ. ನೋಡಿ, ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಸುಮಾರು ಕಡೆ ಇದೆ. ಇಲ್ಲಿ ಇಟ್ಕೋಬೋದು. ಇಟಾಲಿಯನ್ ಕಿಚನ್. ಸ್ಟೋರ್ ರೂಮ್. ನೋಡಿ, ಇದು ಸ್ಟೋರ್ ರೂಮ್ ಫುಲ್ಲಿ ಲೋಡೆಡ್ ಇದೆ. ಮತ್ತೆ ಈಗ ಲಿವಿಂಗ್ ಕಡೆ ಬಂದಿದ್ದೀನಿ. ಲಿವಿಂಗಿಂದ ಇನ್ನು ಬಂದು ಸ್ಟ್ರೈಟ್ ಹೋದರೆ ಕಾಮನ್ ಬಾತ್ರೂಮ್. ಇದು ಇದಕ್ಕೂ ಡ್ರೆಸ್ಸಿಂಗ್ ರೂಮ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಇದು ನೋಡಿ, ಇದು ಅಷ್ಟೇ ಜಾಗ್ವಾರ್ ನಲ್ಲಿಗಳು. ಇದೆಲ್ಲ ಜಾಗ್ವಾರ್ದೆ. ನೋಡಿ, ಇದೊಂದು ಬೆಡ್ರೂಮು, ಎರಡನೇ ಬೆಡ್ರೂಮು. ಆವಾಗಲೇ ಒಂದು ತೋರಿಸಿದೆ.
ಡೈನಿಂಗ್ ಹಾಲ್ ಪಕ್ಕದಲ್ಲಿ. ಇದೊಂದು ಬೆಡ್ರೂಮ್, ಇದು ಲಿವಿಂಗ್ ಪಕ್ಕದಲ್ಲಿರೋದು ರೂಮ್ ಇದು. ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ಈ ಬೆಡ್ರೂಮ್ಗೂ. ಮತ್ತು ಇದಕ್ಕೂ ಕಾಟ್ ಮಾಡಿದ್ದಾರೆ. ಇದೂ ಬಾಕ್ಸ್ ಟೈಪ್ ನೋಡಿ. ಕಿಟಕಿ ಎಲ್ಲ ದೊಡ್ಡ ದೊಡ್ಡದೇ ಕೊಟ್ಟಿದ್ದಾರೆ. ವಾರ್ಡ್ರೂಪ್ಸ್ ಎಲ್ಲ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ ನೋಡಿ. 6 ಬ್ಲೇಡ್ದು ಫ್ಯಾನ್ ಹಾಕಿದ್ದಾರೆ. ಟಿವಿ ಕ್ಯಾಬಿನೆಟ್. ಈಗ ಮೂರನೇ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್. ಟಿವಿ ಕ್ಯಾಬಿನೆಟ್ ಮತ್ತು ಮಕ್ಕಳಿಗೆ ಓದಿಸೋಕ್ಕೆ ಅಥವಾ ಕಂಪ್ಯೂಟರ್ ಏನಾರ ಆಪ್ರೇಟ್ ಮಾಡಬೇಕು ಅಂದರೆ ಆ ಕಡೆ ಡೆಸ್ಕ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಫುಲ್ ವುಡನ್ ವರ್ಕ್ ಮಾಡಿದ್ದಾರೆ. ಇದು ಅಷ್ಟೇ ಫ್ಯಾನ್ 6 ಬ್ಲೇಡ್ದು ಹಾಕಿದ್ದಾರೆ. ನೋಡಿ, ಇಲ್ಲೊಂದು ಕಾಟ್ ಹಾಕಿದ್ದಾರೆ. 3 ಬೆಡ್ರೂಮ್ಗೆ 3 ಕಾಟ್ ಮಾಡಿದ್ದಾರೆ. ಟೋಟಲಿ ಫರ್ನಿಶ್ಡ್ ಹೌಸ್ ಇದು. ವಾರ್ಡ್ರೂಬ್ ಇದಕ್ಕೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ರೂಮ್. ಡ್ರೆಸ್ಸಿಂಗ್ ಟೇಬಲ್. ಅಟ್ಯಾಚ್ ಬಾತ್ರೂಮ್. ನೋಡಿ, ಸ್ಯಾನಿಟರಿ ಐಟಮ್ಸ್ ಎಲ್ಲ ಜಾಗ್ವಾರ್ದೇ ಹಾಕಿರೋದು.